ಆ, ಮಾಜಿ ಮುಖ್ಯಮಂತ್ರಿಗಳು ಸಂಸದ ಬಸವರಾಜ ಬೊಮ್ಮಾಯಿ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಚೆನ್ನಮ್ಮನವರ ನಿಧನ. ಚೆನ್ನಮ್ಮಾಜಿ ಮಾತೃ ಸ್ವರೂಪಿಣಿ, ನಮ್ಮ ಸರ್ವೋಚ್ಚ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ. ಕುಟುಂಬಕ್ಕೆ ಅಷ್ಟೇ ತಾಯಿ ಅಲ್ಲ, ಬಹಳಷ್ಟು ಲಕ್ಷಾಂತರ ಜನರಿಗೆ ತಾಯಿಯಾಗಿ ಅನ್ನ ಕೊಟ್ಟಂಥವಳು. ದಿನನಿತ್ಯ ಪೂಜೆ ಪುರಸ್ಕಾರ, ದೇವರ ಆರಾಧನೆ ನಿರಂತರವಾಗಿ ತೊಡಗಿದವರು. ಮಧ್ಯದಲ್ಲಿ ಆ್ಯಸಿಡ್ ಅಟ್ಯಾಕ್ ಆದರೂ ಕೂಡ ಅದನ್ನು ಸಹಿಸಿಕೊಂಡು ಮತ್ತೆ ಚೇತರಿಸ್ಕೊಂಡು ಬದುಕಿನಲ್ಲಿ ದಿಟ್ಟವಾಗಿ ನಮ್ಮ ಬದುಕನ್ನು ನಡೆಸಿದವರು. ಈ ಕಳೆದ ಒಂದು ವರ್ಷದಿಂದ ತೀವ್ರವಾದಂಥ ಅನಾರೋಗ್ಯದಿಂದ ಬಳಲ್ತಾಯಿದ್ರು. ಉಸಿರಾಟದ ತೊಂದರೆ ಆಯಿತು. ಕೊನೆ ಗಳಿಗೆಯಲ್ಲಿ ಸುಮಾರು 4:35 4:40 ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ತು. ನಾವು ಜಸ್ಟ್ ಒಳಗಡೆ ಹೋದ ಸಂದರ್ಭದಲ್ಲಿ ಆಗಿದೆ. ಈಗ ನಿಮ್ಮ ಮತ್ತೆ ಅವರ ಕುಟುಂಬದ ಒಡನಾಟ ಸಾಕಷ್ಟು ವರ್ಷಗಳದು. ನೀವು ಹೋದಂಥ ಸಂದರ್ಭದಲ್ಲಿ ಅವರು ಭೇಟಿ ಮಾಡಿದಾಗ ಹೇಗೆ ಮಾತಾಡಿಸ್ತಾ ಇದ್ರು? ಭಾಳ ಪ್ರೀತಿ ವಿಶ್ವಾಸ. ಯಾವಾಗಲೂ ನಮ್ಮ ತಾಯಿಯನ್ನು ಕೇಳೋರು, ನಮ್ಮ ಮನೆಯವರ ಹೆಸರು ಚೆನ್ನಮ್ಮ ಯಾವಾಗಲೂ ಚೇಷ್ಟೆ ಮಾಡೋರು. ಆಮೇಲೆ ಊಟ ತಿಂಡಿ ಇಲ್ಲದೇ ಕಳಿಸ್ತಾನೆ ಇರಲಿಲ್ಲ. ಅವ್ರು ಹಾಸಿಗೆಯಲ್ಲಿದ್ದರೂ ಕೂಡ ಊಟ ಹೋಗ್ಬೇಕಪ್ಪ ನೀನು ಅಂತ ಮಾಡೋರು. ಭಾಳ ಪ್ರೀತಿ ವಿಶ್ವಾಸ ತಗೊಂಡು ನನಗೆ ಸುಮಾರು 35-40 ವರ್ಷದಿಂದ ಅವರ ಒಡನಾಟ ಇತ್ತು. ಅವರ ಆಶೀರ್ವಾದ ಇದೆ. ಸರ್, ನೀವು ಮುಖ್ಯಮಂತ್ರಿಗಳಾದಾಗಲೂ ಕೂಡ ಅವ್ರ ಮನೆಗೆ ಹೋಗಿ ಆಶೀರ್ವಾದ ಪಡೆದು ಬಂದಿದ್ರಿ. ಮುಖ್ಯಮಂತ್ರಿ ಆದಾಗ ದೇವೇಗೌಡರ ಆಶೀರ್ವಾದ ಪಡೆಯುವಂಥ ಸಂದರ್ಭದಲ್ಲಿ ಅಮ್ಮನ ಆಶೀರ್ವಾದ ಕೂಡ ಪಡ್ಕೊಂಡು ಬಂದಿದ್ದೆ. ಭಾಳ ಸಂತೋಷಪಟ್ಟಿದ್ದೆ. ಇಷ್ಟು ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರ ಮಾತು. ಕ್ಯಾಮ್ರಾಮನ್ ಗಣೇಶ್ ಜೊತೆ ಸುನಿಲ್, TV9 ಬೆಂಗಳೂರು. ಮಾಜಿ ಮುಖ್ಯಮಂತ್ರಿಗಳು ಸಂಸದ ಬಸವರಾಜ ಬೊಮ್ಮಾಯಿ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಚೆನ್ನಮ್ಮನವರ ನಿಧನ. ಚೆನ್ನಮ್ಮಾಜಿ ಮಾತೃ ಸ್ವರೂಪಿಣಿ, ನಮ್ಮ ಸರ್ವೋಚ್ಚ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ. ಕುಟುಂಬಕ್ಕೆ ಅಷ್ಟೇ ತಾಯಿ ಅಲ್ಲ, ಬಹಳಷ್ಟು ಲಕ್ಷಾಂತರ ಜನರಿಗೆ ತಾಯಿಯಾಗಿ ಅನ್ನ ಕೊಟ್ಟಂಥವಳು. ದಿನನಿತ್ಯ ಪೂಜೆ ಪುರಸ್ಕಾರ, ದೇವರ ಆರಾಧನೆ ನಿರಂತರವಾಗಿ ತೊಡಗಿದವರು. ಮಧ್ಯದಲ್ಲಿ ಆ್ಯಸಿಡ್ ಅಟ್ಯಾಕ್ ಆದರೂ ಕೂಡ ಅದನ್ನು ಸಹಿಸಿಕೊಂಡು ಮತ್ತೆ ಚೇತರಿಸ್ಕೊಂಡು ಬದುಕಿನಲ್ಲಿ ದಿಟ್ಟವಾಗಿ ನಮ್ಮ ಬದುಕನ್ನು ನಡೆಸಿದವರು. ಈ ಕಳೆದ ಒಂದು ವರ್ಷದಿಂದ ತೀವ್ರವಾದಂಥ ಅನಾರೋಗ್ಯದಿಂದ ಬಳಲ್ತಾಯಿದ್ರು. ಉಸಿರಾಟದ ತೊಂದರೆ ಆಯಿತು. ಕೊನೆ ಗಳಿಗೆಯಲ್ಲಿ ಸುಮಾರು 4:35 4:40 ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ತು. ನಾವು ಜಸ್ಟ್ ಒಳಗಡೆ ಹೋದ ಸಂದರ್ಭದಲ್ಲಿ ಆಗಿದೆ. ಈಗ ನಿಮ್ಮ ಮತ್ತೆ ಅವರ ಕುಟುಂಬದ ಒಡನಾಟ ಸಾಕಷ್ಟು ವರ್ಷಗಳದು. ನೀವು ಹೋದಂಥ ಸಂದರ್ಭದಲ್ಲಿ ಅವರು ಭೇಟಿ ಮಾಡಿದಾಗ ಹೇಗೆ ಮಾತಾಡಿಸ್ತಾ ಇದ್ರು? ಭಾಳ ಪ್ರೀತಿ ವಿಶ್ವಾಸ. ಯಾವಾಗಲೂ ನಮ್ಮ ತಾಯಿಯನ್ನು ಕೇಳೋರು, ನಮ್ಮ ಮನೆಯವರ ಹೆಸರು ಚೆನ್ನಮ್ಮ ಯಾವಾಗಲೂ ಚೇಷ್ಟೆ ಮಾಡೋರು. ಆಮೇಲೆ ಊಟ ತಿಂಡಿ ಇಲ್ಲದೇ ಕಳಿಸ್ತಾನೆ ಇರಲಿಲ್ಲ. ಅವ್ರು ಹಾಸಿಗೆಯಲ್ಲಿದ್ದರೂ ಕೂಡ ಊಟ ಹೋಗ್ಬೇಕಪ್ಪ ನೀನು ಅಂತ ಮಾಡೋರು. ಭಾಳ ಪ್ರೀತಿ ವಿಶ್ವಾಸ ತಗೊಂಡು ನನಗೆ ಸುಮಾರು 35-40 ವರ್ಷದಿಂದ ಅವರ ಒಡನಾಟ ಇತ್ತು. ಅವರ ಆಶೀರ್ವಾದ ಇದೆ.